ಮಾತು ಕೇಳಿದ್ವಿ, ಶೂಟ್ ಮಾಡ್ಬೇಕು ಇವಾಗ, ನಾನು ಮಾತು ಕೇಳು ಆಯ್ತು. ಎಷ್ಟು 11 ಅಂತಾನೆ ಇದೆ ಆಯ್ತು ಬಿಡ, ಅದೇ ತರ ಡಿಸೈನ್ ಇನ್ನೊಂದು 50,000 ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ. ಬರೀ 1 ಲಕ್ಷಕ್ಕೆ ಅದು ಹೋಗ್ತಾರಲ್ಲ ನೀನ್ ಹೆಂಗೆ? ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹಾಕಿದ್ದೀನಿ ನಾನು. ಪ್ಲೀಸ್ ನೋಡಿ, ಇಟ್ಸ್ ಅ ಗೋಲ್ಡ್ ಚೈನ್. ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ನಿಮ್ಮ ಹತ್ರ ಇಲ್ಲ. ನಾನು ಆ ಥರ ಏನೂ ಮಾಡಲ್ಲ ಸಿಮ್ರನ್. ಫಸ್ಟ್ ಆಫ್ ಆಲ್ ಗುರು ಇದ್ರೆ ಕೊಟ್ಬಿಡು ಬ್ರೋ, ಹುಡುಕ್ ಕೊಡ್ತಾರೆ. SMR ಬ್ರೋ ಹುಡುಕ್ ಕೊಡ್ತಾರೆ. ಅಮ್ಮಂಗೆ ಯಾರು ಹೇಳ್ತಾರೆ ನಿಮ್ಮ ಕಂಟೆಂಟ್ ಸಿಗುತ್ತೆ? ವಿಡಿಯೋ ಆಫ್ ಮಾಡಿ ಅವಳು ಹೇಳ್ತಾವಳೆ ತಾನೆ, ಸೀರಿಯಸ್ ಆಗಿ ಹೇಳ್ತಾ ಇನ್ನು ಅವಾಗಿಂದ ನಿಂದೆ ಯಾವ ಕಂಟೆಂಟ್ ಇವತ್ತು ಮಾಡ್ಕೊಂತ ಇದೆ ಅನ್ಕೊಂಡು. ಹೇ ಗೈಸ್, ವಾಟ್ಸ್ಆಪ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಸ್ವಲ್ಪ ಅರ್ಜೆನ್ಸಿ ಮಾಡ್ತಾ ಇದೀನಿ, ಬೇಜಾರು ಮಾಡ್ಕೊಬೇಡಿ ಯಾರು. SMR ಮೇಲೆ ಒಂದು ಪ್ರ್ಯಾಂಕ್ ಮಾಡ್ತೇನೆ, ನಾನು ಗೋಲ್ಡ್ ಚೈನ್ ಕಳ್ದೋಯ್ತು ಅಂತ. ಇವಾಗ ಜಸ್ಟ್ ಬಿಚ್ಚಿಟ್ಟೆ ನಾನು, ಬಿಕಾಸ್ ಅವ್ರು ಡೌಟ್ ಬರಬಾರ್ದು ಅಂತ. ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದ್ದೆ ನಾನು, ಅಂದರೆ ಅದರಲ್ಲಿ ಗೋಲ್ಡ್ ಚೈನ್ ಕಾಣಿಸ್ತಿತ್ತು. ಹಿಂಗೆ ಕುತ್ಕೊಂಡು ಪ್ರೀತ್ಸೆ ಸಾಂಗ್ ಹಾಕಿಬಿಟ್ಟು ಹಾಕಿದ್ದೆ, ಹಿಂಗೆ ಕುತ್ಕೊಂಡು ಹಿಂಗೆ ಮಾಡಿಕೊಂಡು. ಅದರಲ್ಲಿತ್ತು ಗೋಲ್ಡ್ ಚೈನು. ಇವಾಗ ಜಸ್ಟ್ ತೆಗ್ದಿದ್ದೆ ನಾನು. ಇವಾಗ ಒಂದು ಶೂಟ್ ಮಾಡ್ತಿದ್ದೀವಿ, ಒಂದು ಪ್ರಮೋಷನಲ್ ಶೂಟ್ ಮಾಡ್ತಿದ್ದೀವಿ. ಸೊ ಈ ಪ್ರಮೋಷನ್ ಶೂಟ್ ಒಂದರಲ್ಲೂ ಗೋಲ್ಡ್ ಚೈನ್ ಇಲ್ಲ ಇವಾಗ. ಸೊ ಅದಕ್ಕೆ ಅವ್ರ ಮೇಲೆ ಫುಲ್ ಇದು ಮಾಡಬೇಕು. ಎಲ್ಲೋಯ್ತು ಗೋಲ್ಡ್ ಚೈನ್ ನನಗೆ ಗೊತ್ತಾಗ್ತಿಲ್ಲ, ಈ ಥರ ಆ ಥರ ಅಂತ ಫುಲ್ ಡ್ರಾಮಾ ಕ್ರಿಯೇಟ್ ಮಾಡ್ತೀನಿ, ಫುಲ್ ಅಳೋದೆಲ್ಲ ಮಾಡ್ತೀನಿ. ಸ್ವಲ್ಪ ಒಂದೇ ಕಡೆ ಕಣ್ಣಲ್ಲಿ ಒಂದು ನಿಮಿಷ ನೋಡ್ತಿದ್ರೆ ಆಗ್ಬಿಡುತ್ತೆ, ಅದಕ್ಕೆ ಹಿಂಗೆ ಮುಚ್ಕೊಂಡು ಹಿಂಗೆ ಒಂದೇ ಕಡೆ ನೋಡ್ತೀನಿ ನಾನು. ಸೊ ಅವಾಗ ನಾನು ಕಣ್ಣೀರು ಬರುತ್ತೆ, ಸ್ವಲ್ಪ ನನ್ನ ಲೈಟಾಗಿ ಸೆನ್ಸಿಟಿವ್ ಇದೆ ಕಣ್ಣು, ಅದಕ್ಕೆ ಬೇಗ ಕಣ್ಣೀರು ಬರುತ್ತೆ. ಹಿಂಗೆ ಮಾಡಿಬಿಡ್ತೀನಿ ನಾನು. ಸೊ ಪ್ರ್ಯಾಂಕ್ ಮಾಡಿ SMRಗೆ. ಸೊ ಫೈನಲಿ ಮತ್ತೆ ಪ್ರ್ಯಾಂಕ್ ಮಾಡ್ತಾಯಿದ್ದೀನಿ. ನನಗೆ ಗೊತ್ತು ನಿಮ್ಮೆಲ್ಲರಿಗೂ ಪ್ರ್ಯಾಂಕ್ ವೀಡಿಯೋಸ್ ತುಂಬ ಇಷ್ಟ ಅಂತ. ಅದು ಸಕ್ಸಸ್ಫುಲ್ ಆದರೆ ಅಂತೂ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ, ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಾ. ಸೊ ಬನ್ನಿ, ಲೆಟ್ಸ್ ಗೋ, ಬೇಗ ಹೋಗೋಣ. ನಾನು ನೋಡಿ ರೂಮ್ ಬೇರೆ ಲಾಕ್ ಮಾಡ್ಕೊಂಡಿದ್ದೀನಿ. ನಾನು ಹೇಳೋದು 1 ನಿಮಿಷ ಕೂದಲು ಸರಿ ಮಾಡ್ಕೊಂಡು ಬರ್ತೀನಿ ಶೂಟ್ಗೆ ಅಂತ. ಸೊ ಬನ್ನಿ, ಲೆಟ್ಸ್ ಗೋ. ಅದೇನು ನಡೆಯುತ್ತೆ, ಅದು ಆಲ್ರೆಡಿ SMR ಅಂತ ಇದೆಲ್ಲ ಗೇಮಿಂಗ್ ಅದೇ ಬರೋದು. ಬಿಗ್ ಬಾಸ್ ಅದೆಲ್ಲ ತುಂಬ ಹೇಳ್ಕೊಡ್ತೀನಿ, ನನಗೆ ಈ ಥರ ಮಾಡೋಣ ಶೂಟು, ಬೇಗ ಮಾಡೋಣ. ನಾನು ಫೋನ್ ನಿಮ್ಮ ಹತ್ರನೇ ಇಟ್ಕೊಂಡಿರಿ ಆಯಿತಾ? ನಾನು ಇವಾಗ ಡ್ರಾಮಾ ಮಾಡ್ತೀನಿ, ಚೈನ್ ಎಲ್ಲಿ ಅಂತ. ಸೊ ಆವಾಗ ಕೆಳಗೆ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಳ್ಳಿ, ಮೇಲೆ ಕಾಣಿಸ್ಬಾರ್ದು SMRಗೆ. ಹೇಳ್ತೀನಿ ಇನ್ನೊಂದು ಫೋನಲ್ಲಿ ರೆಕಾರ್ಡ್ ಮಾಡೋಕ್ಕೆ. ಗೈಸ್ ಇದು ಸಕ್ಕತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಶೂಟ್ ಮಾಡ್ತಾ ಇದ್ದೀವಿ ಈಗ ಒಂದು ನಾವು. ಶೂಟ್ ಮುಗಿಸೋಣ ಫಸ್ಟು, ಲೆಟ್ಸ್ ಗೋ. ಗೈಸ್ ನೋಡಿ ಗೈಸ್, ಎಲ್ಲರೂ ಜೋಲೋ ಚಿಪ್ಸ್ ಅಂತ ಇದ್ದಾರೆ. ಓಕೆ, ಇವಾಗ ಆಲ್ರೆಡಿ SMR ತಿಂದರೆ ಹೇಗೆ ಅನಿಸ್ತದೆ ಜೋಲೋ ಚಿಪ್? ಚೆನ್ನಾಗಿದೆ, ಜಾಸ್ತಿ ಏನು ಖಾರ ಇಲ್ಲ, ಚೆನ್ನಾಗಿದೆ. ಫುಲ್ ತಿಂದಿಲ್ಲ, ಸ್ವಲ್ಪನೇ ತಿಂದಿರೋದು ನೀವು. ಚೂರೇ ಪೀಸ್ ತಿಂದಿರೋದು, ನೀನು ಅಷ್ಟು ತಿಂದ್ಬಿಡು ನೋಡೋಣ. ನಾನು ತಿನ್ನಲ್ಲ. ಯಾಕೆ? ಅಷ್ಟೇ. ಗೈಸ್ ಸುಮ್ಮನೆ ನಾರ್ಮಲ್ ಥರ ಮಾಡ್ಕೊಂಡಿರೋದು ನಾನು. ಸುಮ್ಮನೆ ನಾರ್ಮಲ್ ರೆಕಾರ್ಡ್ ಮಾಡ್ತಿರ್ತೀನಲ್ಲ ಪ್ರತಿಯೊಂದು, ಆ ಥರ ನಾರ್ಮಲಾಗಿ ಮಾಡ್ಕೊಂಡಿರೋದು ನಾನು. ಇವಾಗ ಹೋಗೋಣ ಆಯಿತಾ, ಆಚೆ ಹೋಗೋಣ ಬನ್ನಿ. ಗೈಸ್ ಇವಾಗ ಸುಭಾಷ್ ಬೇರೆ ಬಂದುಬಿಟ್ಟಿದ್ದಾರೆ ಗೈಸ್. ಅವ್ರ ಹತ್ರ ಅಂದರೆ SMR ಹಿ ವಿಲ್ ಬಿ ಟೆನ್ಸ್ಡ್, ಅಯ್ಯೋ ಏನು ಮಾಡೋದು ಅಂತ. ಬಟ್ ಸುಭಾಷ್ ಕಂಡಿಡ್ಬಿಟ್ರೆ ಅಂತ ಒಂದು, ಬಿಕಾಸ್ ವಿಲ್ ಬಿ ಅಬ್ಸರ್ವಿಂಗ್ ಆಯಿತಾ. ಸುಭಾಷ್ ಇಲ್ಲಿ ಕಂಡುಹಿಡ್ಬಿಡ್ತಾರೆ ಅಂತ ತುಂಬ ಭಯ ಆಗ್ತದೆ. ಲೈಕ್ ಮಧ್ಯದಲ್ಲಿ ಕಂಡುಹಿಡ್ಬಿಟ್ರೆ ಇಟ್ಸ್ ಆಫ್ ನೋ ಯೂಸ್, ಈ ವ್ಲಾಗೇ ನೋ ಯೂಸ್. ಸೊ ಅವ್ರಿಗೆ ನಾವು ಕರೆದು ಹೇಳೋಕ್ಕಾಗಲ್ಲ, ಅವರಲ್ಲಿ ಕೂತ್ಕೊಂಡಿದ್ದಾರೆ, ಕರೆದ್ಬಿಟ್ಟು ಹೇಳೋಕ್ಕಾಗಲ್ಲ. ಇಟ್ಸ್ ವಿ ಆರ್ ಡೂಯಿಂಗ್ ಅ ಪ್ರ್ಯಾಂಕ್, ವಿ ಆರ್ ಡೂಯಿಂಗ್ ದಿಸ್ ಅಂತ ಕರೆದು ಹೇಳೋಕ್ಕಾಗಲ್ಲ. SMRಗೆ ಡೌಟ್ ಬಂದುಬಿಡುತ್ತೆ, ಯಾಕೆ ಸುಭಾಷ್ನ ಮಾತ್ರ ಆ ಕಡೆ ಕರೆದ್ಲಿವಳು, ಈ ಥರ ಏನಾದರೂ ಬೇರೆದು ಲೈಕ್ ಥಾಟ್ಸ್ ಬರ್ಬೋದು ಅವ್ರಿಗೆ. ಲೈಕ್ ಪ್ರ್ಯಾಂಕೇ ಮಾಡ್ತಾಳೆ ಅಥವಾ ಏನೇ ಮಾಡ್ತಾಳೆ, ಈ ಥರ ಥಾಟ್ಸ್ ಬರ್ಬೋದು. ಪ್ರ್ಯಾಂಕ್ ಪಕ್ಕ ಮಾಡ್ತಾಳೆ ಅಂತ ಥಾಟ್ಸ್ ಬರ್ಬೋದು ಅವ್ರಿಗೆ. ಸೊ ಏನು ಮಾಡುತ್ತೆ ಅಂತ ಗೊತ್ತಾಗ್ತಿಲ್ಲ. ಸೊ ಸುಭಾಷಿಗೆ ಹೆಂಗಾದರೂ ಯಾರಿಗಾದರೂ ಹೇಳ್ಬೇಕು ಸುಭಾಷಿಗೆ ಹೇಳಿ ಅಂತ. ಬಟ್ ಹೆಂಗೆ ಹೇಳೋದು ಗೊತ್ತಾಗ್ತಿಲ್ಲ, ಬಿಕಾಸ್ ಆಚೆ ಆಲ್ರೆಡಿ ಕ್ಯಾಮ್ರಾ ಸ್ಟಾರ್ಟ್ ಆಗಿಬಿಡುತ್ತೆ, ಹೇಳೋಕ್ಕೆ ಟೈಮ್ ಇಲ್ಲ ಅಲ್ಲಿ. ಸೊ ಐ ಡೋಂಟ್ ನೋ ವಾಟ್ ಟು ಡೂ, ಐ ಡೋಂಟ್ ನೋ SMR ಹೇಗೆ ರಿಯಾಕ್ಟ್ ಮಾಡ್ತಾರೆ, ಏನು ಎತ್ತ ಅಂತ. ಐ ಜಸ್ಟ್ ಹೋಪ್ ಸುಭಾಷ್ ಏನು ಲೈಕ್ ಹೇಳಬಾರ್ದು, ಐ ನೋ ಇಟ್ಸ್ ಅ ಪ್ರ್ಯಾಂಕ್ ಆ ಥರ ಏನೂ ಹೇಳಬಾರ್ದು. ಐ ಜಸ್ಟ್ ಹೋಪ್. ಲೆಟ್ಸ್ ಗೋ. सिमरन ये ले लो, सुहास को खिलाओ. तुम नहीं खिला रहे हो? ट्राई नो वे, ट्राई करो भाई. इसको खाऊंगा था ब्रो, अगर इसको खाऊं. ट्राई ಮಾಡಿ ಗುರು. व्हाट? नहीं भाई, नहीं खाना. ट्राई करो. Oh shit bro, from the smell only I'm feeling like just try bite. bro. What? गोल्ड चेन किधर है मेरा? किसका?
मेरा मुझे क्यों पूछ रहे हो? अरे रखा तुम खा लो यार. फोटो ನೋಡಿದ್ಯಾ ಅಂತ ಅಲ್ಲಿ ಕಾಫಿ ಶಾಪ್ ಅಲ್ಲಿ ಫೋಟೋ ಇತ್ತು. क्या चल रहा है? ಕಾಫಿ ಶಾಪ್ ಅಲ್ಲಿ ಇತ್ತು. ನೋಡಿ ಆ ಫೋಟೋ ಅಲ್ಲಿ ಇದೆಯಾ ಅಂತ ಇಲ್ಲ ಅವ್ರ ಫೋನ್ ಅಲ್ಲಿ ಇತ್ತು. ಆ ಫೋನ್ ಆಗಿದ್ರು ಇನ್ಸ್ಟಾಗ್ರಾಮ್ ಸ್ಟೋರಿ ಅಲ್ಲಿ ಹಾಕಿದ್ದೀನಿ ನಾನು. ಪ್ಲೀಸ್ ನೋಡಿ, ಇಟ್ಸ್ ಅ ಗೋಲ್ಡ್ ಚೈನ್. ಇತ್ತು ಕಾಫಿ ಶಾಪ್ ಅಲ್ಲಿ ಇತ್ತು. ಗೋಲ್ಡ್ ಚೈನ್ ಯಾರಿಗೆ ಗೋಲ್ಡ್ ಚೈನ್ ಸಿಗುತ್ತೆ ಯಾಕಂದ್ರೆ ಪ್ಲೀಸ್ ಕೊಟ್ಬಿಡಿ. ನಾನ್ ಸಿಕ್ಕರೆ ನನ್ಗೆ ಕೊಡೋದೇ ಇಲ್ಲ. ಗೋಲ್ಡ್ ಚೈನ್ ಇದೆ ಇದೆ ಇದೆ. ಓ ಸಿಕ್ತು ಗಾಯ್ಸ್. ಪಾಪು ನಾಟಕ ಸ್ಪೀಕರ್ ಇತ್ತು. ಸಿಕ್ಕಿಲ್ಲ ಗಾಯ್ಸ್. ತಲೆ ಕೆಡ್ಸ್ಕೊಂಡು 11 ಗ್ರಾಮ್ ಏನಾಯ್ತು? 11 ಗ್ರಾಮು 1 ಲಕ್ಷ ಅಷ್ಟೇ ತಾನೆ. 1 ಲಕ್ಷ ಅಷ್ಟೇ. ಇವಳು ಯಾರು? ಏನಿಲ್ಲ ಇಲ್ಲ, ನಿಜ. ಪ್ರಮೋಷನ್ ಹೌದಾ? ಮಾಡಿದ್ರೆ ಸಿಮ್ರನ್ ಅಕ್ಕಂಗೆ 1 ಲಕ್ಷ. ನಾಟ್ ಅಬೌಟ್ क्या हुआ? ಪ್ರಾಬ್ಲಮ್ಮೇ ಇಲ್ಲ. ಎರಡೇ ಜಾಗ, ಒಂದು ಕಾರು ಇಲ್ಲ ಅಂತಂದ್ರೆ ಈ ಮನೆ ತಲೆ ಪಾಪು ನಾಟಕ ಕೆಡ್ಸ್ಕೊತೀಯ. ಸ್ಪೀಕರ್ ಇತ್ತು. ಹಾ. ಪಾಪು ನಾಟಕ ಸ್ಪೀಕರ್. ಭಯ ಆಗ್ತಿದೆ ಅಲ್ವಾ? Bro, search क्या हुआ सिमरन? ಇಲ್ಲೇ ಮಲಗಿದ್ದು ಶೂಟ್ ನಾನು. ಗಾಯ್ಸ್ ಒಂದು ಕಂಟೆಂಟ್ ಗಾಯ್ಸ್, ಗೋಲ್ಡ್ ಚೈನ್ ಕಳ್ದೋಗ್ಬಿಟ್ಟಿದೆ. ಶೂಟಿಂಗ್ ಮಾಡ್ಬೇಕಂದ್ರೆ ಸಿಮ್ರನ್ ಅವ್ರದ್ದು. ಸೊ ಇವಾಗ ಗೋಲ್ಡ್ ನ ಹಂಟ್ ಮಾಡಕ್ಕೆ SMR ಅವ್ರು ಫಸ್ಟ್ ಓಡ್ತಾ ಇದ್ದಾರೆ. ಫೋನ್ ಆಫ್ ಆಫ್ ಮಾಡು ಫೋನ್. ನಾನೇ ಆಫ್ ಮಾಡಿ ನಾನು ವಿಡಿಯೋ ಲೈಕ್ ಕೊಡ್ತೀನಿ ನಾನು. ನನ್ನ ಕಂಟೆಂಟು ಯಾ ಇನ್ಸ್ಟಾಗ್ರಾಮ್ ಕಂಟೆಂಟ್ ಹಾಕೋ. ಸೊ ವಾಟ್, ನಾನು ಲೈಕ್ ಕೊಡ್ತೀನಿ. ಗೋಲ್ಡ್ ಸಿಕ್ಕರೆ ನನಗೆ ನಮ್ಮ ಕಂಟೆಂಟ್ ಇದು. ಗೋಲ್ಡ್ ಚೈನ್. ಅಯ್ಯೋ ಇವಾಗ ಅವ್ರು ಹುಡ್ಕಕ್ಕಂತ ಹೋಗ್ತಾ ಇದ್ದಾರೆ. ಸೊ ಇವಾಗ ಗುರು ಮಾಡ್ತಿರೋದು ಅವ್ರು ಇನ್ಸ್ಟಾಗ್ರಾಮ್ಗೆ ಅಂತ ಮಾಡ್ತಿರೋದು. ಸೊ ನೋಡೋಣ. ಚಲೋ ಚಲೋ ಗೋಲ್ಡ್ ಚೈನ್ guys- ಸಿಗುತ್ತಿಲ್ಲ ಅಂತ. ನನಗೆ ಒಳ್ಳೆ ಕಂಟೆಂಟು ಇಲ್ಲಿದ್ದಾರೆ. ಸೊ ಗಾಯ್ಸ್ ಸೀನ್ ಏನು ಅಂದ್ರೆ ನಮ್ಮ ಸಿಮ್ರನ್ ಅಮ್ಮಂದು ಗೋಲ್ಡ್ ಚೈನ್ ಕಳ್ದೋಗ್ಬಿಟ್ಟಿದೆ. 11 ಗ್ರಾಮು. ಎಲ್ಲೋಯ್ತು ಒಳಗೆ ನನಗೆ ಒಳ್ಳೆ ಕಂಟೆಂಟು. ಚೈನ್ ಸಿಕ್ಕರೆ ನನಗೆ. ಕಾರ್ ಸರ್ಚಿಂಗ್ ಹೊಡಿತಾ ಇದ್ದಾರೆ. ಅಬ್ಬಿ ಎಲ್ಲಿದೆ? ಬ್ರೋ ಹಿಂದೆ ಕುಂತಿದ್ರಾ? ಹಿಂದೆ ಇಲ್ಲ ಅಲ್ವಾ? ಹಿಂದೆ ಕುಂತಿದ್ರಾ? ಆಫ್ ಮಾಡು ಗುರು. ನಂದ್ರಲ್ಲೇ ಕೂತು ನಾನು. ಏ ಬೇಡ ಗುರು, ಇದೆಲ್ಲ ಹಾಕೋದೇನಿಲ್ಲ, ಆಫ್ ಮಾಡು. ಒಂದು ಗುರು ಇದೆಲ್ಲ ಜಸ್ಟ್ ಒಂದು ಪ್ರಮೋಷನ್ ಬ್ರೋ. ಸಿಮ್ರನ್ ಜಸ್ಟ್ ಒಂದು ಪ್ರಮೋಷನ್. ಅವನ ಹತ್ರನೇ ಇರುತ್ತೆ ನೋಡು ಚೈನು. 1 ಲಕ್ಷ ರೆಕಾರ್ಡ್ ಮಾಡ್ತಾವ್ರೆ ಅಂದ್ರೆ ಅವನ ಹತ್ರನೇ ಇರುತ್ತೆ ಪಕ್ಕ ಚೈನು. ಅವ್ರ ಅವಾಗಿಂದ ಕಾಂಟ್ರಾ ಎಷ್ಟು ಇಲ್ಲ. ರೆಕಾರ್ಡ್ ಗುರು ನಾವು ಸೀರಿಯಸ್ ಆಗಿದ್ದೀವಿ. ನೀವು ನೋಡ್ತಾ ಇದ್ದೀರಾ ರೆಕಾರ್ಡ್. ಸಿಮ್ರನ್ ಇಟ್ಸ್ ನಾಟ್ ಫನಿ. ನೀವು ಏನೇ ಮಾಡಿ ಸುಮ್ಮನೆ ನಂತೇನ ಜಸ್ಟ್ ನನ್ನ ಕಂಟೆಂಟ್ ಬೇಕಲ್ಲ. ಇಟ್ಸ್ ನಾಟ್ ಅಬೌಟ್ ಕಂಟೆಂಟ್ ಗುರು. ಎಲ್ಲದಕ್ಕೂ ವಿಡಿಯೋ ಮಾಡೋದು ತಪ್ಪು. ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡಿ ನಿಮ್ಮ ಹತ್ರ ಇಲ್ಲ. ನಾನು ಆ ಥರ ಏನೂ ಮಾಡಲ್ಲ ಸಿಮ್ರನ್ ಫಸ್ಟ್ ಆಫ್ ಆಲ್. ಗುರು ಇದ್ರೆ ಕೊಟ್ಬಿಡು ಗುರು. ಬಟ್ ನನ್ನ ಹತ್ರ ಇಲ್ಲ. ಮಾಡಿ ನಿಮ್ಮ ಅಮ್ಮನ ಮೇಲೆ ಆಣೆ ಮಾಡಿ. ನಾನು ಅದು ಏನು ಮಾಡಲ್ಲ. ಐ ನಾಟ್ ಡೂ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಇಲ್ಲ ಎಲ್ಲೈತೆ ಗುರು, ಹೇಳು ಗುರು. ನಾನು ಆ ಥರ ಏನೂ ಮಾಡಲ್ಲ. ನನ್ನ ಹತ್ರ ಏನಿಲ್ಲ. ನೀನ್ ಇಲ್ಲ ಅಂದ್ರೆ ಶೂಟೇ ಮಾಡಲ್ಲ ನೀನು. ಹುಡುಕೊಡ್ತಾರೆ SMR ಬ್ರೋ. ಅವ್ರು ಹುಡುಕೊಡ್ತಾರೆ. ಅವ್ನು ರೆಕಾರ್ಡ್ ಮಾಡ್ತಾನೆ ಅಂದ್ರೆ ಅವನ ಹತ್ರ ಇರುತ್ತೆ ಅದು. ನಾನು ಸಿಮ್ರನ್ ನನ್ನ ಮೇಲೆ ಯಾಕೆ ಪ್ಲೀಸ್ ಗಾಯ್ಸ್. ಇಲ್ವಾ ಗುರು? ಇಲ್ಲ ನಾನು ವಿಡಿಯೋ ಆದ್ರೂ ಆಫ್ ಮಾಡಲ್ಲ. ಏನಕ್ಕೆ ವಿಡಿಯೋ ಮಾಡ್ತಾ ನನಗೆ ಕಂಟೆಂಟ್ ಸಿಗುತ್ತೆ. ಇದ್ರಲ್ಲಿ ಏನ್ ಕಂಟೆಂಟ್ ಸಿಗುತ್ತೆ? ವಿಡಿಯೋ ಆಫ್ ಮಾಡಿ. ಅವಳು ಹೇಳ್ತಾವಳೆ ತಾನೆ ಸೀರಿಯಸ್ ಆಗಿ ಹೇಳ್ತಾ ಇದ್ದ ನಾನು. ಇದೆಯಾ? ಇಲ್ಲ ಮತ್ತೆ ಆಫ್ ಮಾಡಲ್ಲ. ಸೊ ಗಾಯ್ಸ್ ಸಿಗುತ್ತೆ. ಚಿನ್ನ ಬಿಟ್ಟು ಹೋಗಲ್ಲ. ನಮ್ಮ SMR ಗೆ ಸಿಮ್ರನ್ ಅವರೇ ಚಿನ್ನ. ನೀವು ಅವಾಗಲೇ ಇದು ಮಾಡ್ಕೊಂಡು ಹೋದ್ರಲ್ಲ, ಅವಾಗಲೇ ಡ್ರೆಸ್ ಮಾಡ್ಕೊಳಕ್ಕೆ ಹೋದ್ರಲ್ಲ. ಇಲ್ಲ ಅಲ್ಲೂ ಇಲ್ಲ. ಅದು ಕರ್ಟನ್ ಮಾಡ್ಕೊಂಡು ಇವಾಗ ತಾನೇ ಕೂತೀನಿ. ಏನೈತೆ? ಯಾಕೆ ಕಳ್ತಾ ಇದೆಯಾ? ಏನು ಕಳ್ತಾ ಇದೆಯಾ?
11 ಗ್ರಾಮ್ ಅಂತ ಹೇಳ್ತಾರೆ. ಯಾಕೆ ಎಲ್ಲರೂ ಕಳ್ದೋಗಿರುತ್ತೆ. ಇಲ್ಲ ಗುರು ನಿನ್ನ ಹತ್ರ ಆಯ್ತಾ ಗುರು? ನಿನ್ನ ಹತ್ರ ಏನಾದ್ರು ಆಯ್ತಾ? ಮತ್ತೆ ಏನು ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅವಾಗಿಂದ ನೀನು? ಅವಾಗಿಂದ ನಿಂದೆ ಯಾವ್ದು ಕಂಟೆಂಟ್ ಯಾವಾಗ ಇಲ್ದೇ ಇರೋ ಕಂಟೆಂಟ್ ಇವತ್ತು ಮಾಡ್ಕೊಂತ ಇದೀನಿ ಅನ್ಕೊಂಡು ಈ ಟೈಮಲ್ಲಿ ಅವ್ರಿಗೆ ಏನು ಅಂತ ಅವ್ರೇನು ಕಳ್ದಂಗಿಲ್ಲ. ಅವ್ರು ಪ್ರಾಮಿಸ್ ಮಾಡ್ತಾರೆ ಅವ್ರ ಅಮ್ಮನ ಮೇಲೆ. ಮಾಡ್ದ ಅಮ್ಮನ ಮೇಲೆ ಹೇಳಿದೆ ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಅಷ್ಟೇ. ನಮ್ಮಮ್ಮ ಅದು ಒಂದೇ ಲಾಸ್ಟ್ ಇದೆ ಪೀಸ್ ಅಂತ ಫೋಟೋ ಯಾವ್ದೇ ಲಾಸ್ಟ್ ಪೀಸ್ ಮಾಡಿಸ್ಕೊಂಡು ಫೋಟೋ ಐತಲ್ವ ನಿನ್ನ ಹತ್ರ ಮಾಡಿಸ್ಕೊಂಡಾಯ್ತು ಬಿಡು. ನಮ್ಮಮ್ಮ ಕೋಪ ಮಾಡ್ಕೊಂಡು ನಿಮ್ಮ ಅಮ್ಮಂಗೆ ಯಾರು ಹೇಳ್ತಾರೆ? ನಿಮ್ಮ ಅಮ್ಮಂಗೆ ಏನಾರು ಒಂದು ಹೇಳಿದ್ರೆ ಆಯ್ತು ಬಿಡು. ಅಯ್ಯೋ ಇವಾಗ ಹೊತ್ಕೊಂಡ್ ಕುತ್ಕೊಂಡ್ರೆ ನಿನ್ ರೂಲ್ಸ್ ತರ ಹಿಂಸೆ ಆಗುತ್ತೆ. ಏನು ಕಳ್ತಾ ಇದೀವಿ ಇವಾಗ? ಇವಾಗ ನೋಡ್ ನಾನ್ ಮಾತ್ ಕೇಳಿದ್ವಿ, ಶೂಟ್ ಮಾಡ್ಬೇಕು ಇವಾಗ. ನಾನ್ ಮಾತ್ ಕೇಳು ಆಯ್ತು. ಎಷ್ಟು 11 ಗ್ರಾಮ್ ತಾನೆ ಇಲ್ಲಿ ಆಯ್ತು ಬಿಡು. ಅದೇ ತರ ಡಿಸೈನ್ ಇನ್ನೊಂದು 50,000 ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ. ಬರೀ 1 ಲಕ್ಷಕ್ಕೆ ಹತ್ಕೊಂಡ್ ಕೂತಾರಂದ್ರೆ ನೀನ್ ಹೆಂಗೆ? 1 ಲಕ್ಷ is not a joke. ಆಯ್ತು ಅಪ್ಪ, ನಿನಗೆ ಜೋಕ್ ಇಲ್ಲ, ಸರಿ ಆಯ್ತು. ನನಗೆ ಜೋಕು, ನಾನು ಮಾಡಿಸ್ಕೊಡ್ತೀನಿ. ಇವಾಗ ಎತ್ಕೊಂಡ್ ಕುತ್ಕೊಂಡ್ಬಿಡಲ್ಲ. ನಮ್ಮಮ್ಮಂಗೆ ಗೊತ್ತದೆ ತುಂಬಾ ಕೋಪ ಮಾಡ್ತಾರೆ. ಏನ್ ಕೋಪ ಮಾಡ್ಕೊಂತಾರೆ? ನಾನು ಮಾತಾಡಲ್ಲ ಆಂಟಿ ಹತ್ರ. ನಿಮ್ಮಮ್ಮನು ನಾನು ಕಷ್ಟಪಟ್ಟು ನಾನು ಕೊಡಿಸಿದ್ರು ಕಷ್ಟಪಟ್ಟು ಉಳಿಸ್ಬೇಕು. ಅದಕ್ಕೆ ಆಗ ಮುಗಿಸಿದ್ಯಾ ನೀನು? ಹುಡುಕುವಂತೆ ಬಾಯ್ತು. ಹುಡುಕ್ಲಾ? ಹುಡುಕ್ದೆ ಎಲ್ಲ ಕಡೆ ಏನೋ ಇಲ್ಲೆಲ್ಲೂ ಇಲ್ಲ ಅವರು. ಇದೋ ಒಂದ್ಸಲಿ ಆಯ್ತು. ರೂಮಲ್ಲಿ ಇದ್ದೇನೆ. ರೂಮಲ್ಲಿ ಎಲ್ಲ ಹೋಗಿದೆ? ಇಲ್ಲ ಹೋಗಿಲ್ಲ, ಹಾಲ್ ಬಿಟ್ರೆ ಎಲ್ಲ ಹೋಗಿಲ್ಲ. ಆಯ್ತು. ಅದಕ್ಕೇನ ಕದ ಕೂತಿದ್ಯಾ ನೀನು? ನೋಡು ಎಲ್ಲೈತೆ ಹೇಳು? ಎಲ್ಲೈತೆ? ಇಲ್ಲ ಎಲ್ಲ ಬೇಡ. ಏನ್ ಹೇಳು? ಎಲ್ಲೈತೆ ಹೇಳು? ಎಲ್ಲೈತೆ? ನೀನ್ ಅಕ್ಕಪಕ್ಕ ಸ್ವಲ್ಪ ನೋಡು. It was a prank. I'm so sorry. ನಾನು ಅವಾಗಿಂದ ಜೊತೆಲೇ ಇದ್ದೀನಿ. ಅದು ಯಾವಾಗ ಇವೆಲ್ಲ ಪ್ಲಾನ್ ಮಾಡ್ಕೊಂಡ್ರಿ ನೀವು? ಫೇಸ್ ವಾಶ್ ಮಾಡಕ್ ಬರಲ್ಲ. ಫೇಸ್ ವಾಶ್ ಮಾಡೋ ಅಷ್ಟು ಬೇಗ? ಈಸಿ. ತುಂಬಾ ಇದು ಚಿಕ್ಕದೇ ಇಲ್ವಾ? ಇದು ಬೇಗ ಬೇಗ ಮಾಡ್ಬೇಡ ಅಂತ ನಿಂಗೆ ಯಾರು idea ವಾಟ್ಸ್ಆಪ್ ಅಲ್ಲಿ ಕೊಟ್ಟಿದ್ದು? ಮೆಸೇಜ್ ಹಾಕ್ಬಿಡ ಇವ್ರಿಗೆಲ್ಲ, ಹ್ಮ್. ಅಭಿಗೆ ಮತ್ತೆ ಗುರುಗೆಲ್ಲ. Listen guys, be careful, we are recording a prank video, get ready, after this we are recording. ತಿಲಕು was like ನಾನು ಇನ್ವಾಲ್ವ್ ಆಗೋಲ್ಲ ಆಯ್ತಾರ ಅಂತ ನಂಗೆ ಬೇಜಾರು ಆಗೋದು. ಅವ್ನು ಇನ್ವಾಲ್ವ್ ಆಗಿದ್ರೆ ಈಸಿಯಾಗಿ ಕಂಡಿಡ್ಬಿಡ್ತಾರೆ. ಅವ್ನು ಇನ್ವಾಲ್ವ್ ಆಗಿದ್ರೆ ಈಸಿಯಾಗಿ ಕಂಡಿಡ್ಬಿಡ್ತಾ ಇದ್ದೆ. But how did you feel we pranked you? ಇಲ್ಲ ನಾನು ಅನ್ಕೊಂಡೆ ಗುರು ತಗೊಂಡಿರ್ತಾನೆ, ಅದಕ್ಕೆ ರೆಕಾರ್ಡ್ ಮಾಡ್ತಾ But ಇದ್ದಾರೆ. ಗುರುಗೆ ತುಂಬಾ ರೂಢಾಗಿ ಮಾತಾಡ್ಬಿಟ್ಟ. ಏನ್ ರೋಡಾಗಿ ಮಾತಾಡಿದೆ? ಅವ್ರದ್ದೇನು ತಪ್ಪಿರಲಿಲ್ಲ. ಅವ್ನು ಯಾವತ್ತೂ ಹಂಗೆ ರೆಕಾರ್ಡ್ ಮಾಡಲ್ಲ. ಅವ್ನು ಸೆನ್ಸ್ಲೆಸ್ ಆಗಿ ಯಾವತ್ತೂ ರೆಕಾರ್ಡ್ ಮಾಡಲ್ಲ. ಇಷ್ಟೊಂದು ಸೀರಿಯಸ್ ಸಿಚುವೇಶನ್ ಹಿಡ್ಕೊಂಡಿರ್ತಿ. ಅದಕ್ಕೆ ನೀನೇ ತಗೊಂಡಿದ್ರೆ ಹೇಳು ಅಂತ. ನೀನ್ ಬೇರೆ ಎತ್ಕೊಂಡ್ ಕೂತಿದ್ಯಾ? ಅದಕ್ಕೆ ನಾನು ಅವ್ರಿಗೆ ಹೇಳ್ಬೋದಾ? ಕೇಳಿದೆ. ಇನ್ಯಾರು ಮಾಡಿರ್ತಾರೆ? ಇವಾಗ ರೆಕಾರ್ಡ್ ಮಾಡ್ತಾ ಇದಾರೆ ಅಂದ್ರೆ ಅವ್ರ ಹತ್ರನೇ ಇರುತ್ತೆ ಅಂತ ಅದಕ್ಕೆ ಮಾಡ್ತಾ ಇರ್ತಾರೆ. ನಾನೇನೋ ಕಾಮಿಡಿ ಮಾಡ್ತಾರೆ ಅನ್ಕೊಂಡೆ. ಇವನ್ ಜಾಸ್ತಿ ಹೇಳ್ತಾ ಇದ್ನಲ್ಲ ಇವಳು, ಅದಕ್ಕೆ ಮಾಡ್ತಾ ಇರ್ತೀಯ ರೆಕಾರ್ಡ್. ಹೇಗೆ ನೆಕ್ಸ್ಟ್ ಕೇಳೋಣ ಕೊಡೋಣ ಅಂತ ಅನ್ಕೊಂಡಿರ್ತೀಯ ಅಂತ ಅನ್ಕೊಂಡೆ ನಾನು. ಗೈಸ್, ಸಕ್ಸಸ್ಫುಲ್ ಪ್ರ್ಯಾಂಕ್ ಮಾಡಿದ್ದೀನಿ. ಪ್ರ್ಯಾಂಕ್ ಆದ? ಇಲ್ಲ, ಸಾಯಂಕಾಲ ಏನಾಗಿಲ್ಲ. ಸಕ್ಸಸ್ಫುಲಿ ಸಿಗಾಕೊಂಡ್ರು. ಸಾರಿ. ಇವರಿಗೆಲ್ಲ ವಾಟ್ಸ್ಆಪ್ ಅಲ್ಲಿ ನಾನು ಮುಂಚೆನೇ ಮೆಸೇಜ್ ಹಾಕ್ಬಿಟ್ಟಿದ್ದೆ, ವಿ ಆರ್ ಗೋಯಿಂಗ್ ಟು ಪ್ರ್ಯಾಂಕ್ ಅಂಡ್ ಬಿ ರೆಡಿ, ವಿಲ್ ಡೂ ದಿಸ್ ಅಂತ. ಸುಭಾಷಿಗೆ ಮಾತ್ರ ಗೊತ್ತಿಲ್ಲ. ಅದಕ್ಕೆ ನೀವು ಮಾತಾಡ್ತಿರೋ ಮಧ್ಯದಲ್ಲಿ ಬಂದ್ಬಿಟ್ಟು ಅಕ್ಕ ಅಮ್ಮ ಎಲ್ಲ ಸುಮ್ಮನಿರಪ್ಪ. ವಾಶಿಗೆ ಗೊತ್ತಿರ್ಲಿಲ್ಲ ಪಕ್ಕ, ಬಿಕಾಸ್ ಅವರು ನಮ್ಮೆಲ್ಲರಿಗೂ ಅವ್ರು ಬಂದಿದ ತಕ್ಷಣ ರೆಕಾರ್ಡ್ ಸ್ಟಾರ್ಟ್ ಆಯ್ತು ನಮ್ದು. ಸುಭಾಷ್ ಫುಲ್ ರೆಕಾರ್ಡಿಂಗ್ ಮಾಡ್ಕೋತಿದ್ದಾರೆ. ಥ್ಯಾಂಕ್ ಯು ಗೈಸ್. ಐ ಹೋಪ್ ನೀವು ನನ್ನ ವ್ಲಾಗ್ ಇವತ್ತಿನ ಎಂಜಾಯ್ ಮಾಡಿದ್ರಿ ಅಂತ. ಟೇಕ್ ಕೇರ್, ಲವ್ ಯು, ಬೈ, ಸಿ ಯು.